ಕೊಡಗಿನ ಪ್ರಮುಖ ವಾಣಿಜ್ಯ ಬೆಳೆಯಾಗಿರುವ ಕಾಫಿಯ ಕೊಯ್ಲು ಆರಂಭವಾಗಿದೆ. ಜಿಲ್ಲೆಯ ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ಅರೇಬಿಕಾ ಹಾಗೂ ರೋಬಸ್ಟಾ ಬೆಳೆಯಲಾಗಿದ್ದು, ಕಾಫಿ ಕೊಯ್ಲು ಕಾರ್ಯ ಭರದಿಂದ ಸಾಗ್ತಿದೆ. ಈ ಸಮಯದಲ್ಲಿ ಕಾಫಿಗಿಂತ ಕಾರ್ಮಿಕರೇ ಹೆಚ್ಚು ಬೇಡಿಕೆಯಲ್ಲಿರೋದು ಅಂದ್ರೆ ತಪ್ಪಾಗಲ್ಲ. ಒಂದೆಡೆ ಕಾರ್ಮಿಕರ ಕೊರತೆ ಕಾಡ್ತಿದ್ರೆ ಮತ್ತೊಂದೆಡೆ ಎಲ್ಲಿಂದಲೋ ಬರುವ ಕಾರ್ಮಿಕರ ಕೂಲಿಯೂ ಹೆಚ್ಚಿದೆ. ಹೀಗೆ ಬರುವ ಕಾರ್ಮಿಕರು ಕೊಡಗಿನಲ್ಲಿ ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಜಿಲ್ಲೆಗೆ ಮಾರಕವಾಗಿದ್ದಾರೆ. ಇದೇ ಕಾರಣಕ್ಕೆ ಕೊಡಗು ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಸೂಚನೆಯೊಂದು ನೀಡಿದೆ. ಕಾಫಿ ಕೆಲಸಕ್ಕೆಂದು ಅಸ್ಸಾಂ ಸೇರಿದಂತೆ ಹೊರ ರಾಜ್ಯಗಳಿಂದ ಬರುವ ಕಾರ್ಮಿಕರಿಗೆ ಇಲ್ಲಿನ ಕಾಫಿ ಎಸ್ಟೇಟ್ ಮಾಲೀಕರು ಆಶ್ರಯ ನೀಡುತ್ತಾರೆ. ಈಗಾಗಲೇ ಹೊರ ರಾಜ್ಯದ ಕಾರ್ಮಿಕರಿಂದ ಕಳ್ಳತನ, ದರೋಡೆ, ಕೊಲೆ, ಅಕ್ರಮ ಗೋಮಾಂಸ ಸಾಗಾಟ, ಅಪ್ರಾಪ್ತೆಯರ ಅಪಹರಣ, ಅತ್ಯಾಚಾರ ಪ್ರಕರಣಗಳು ವಿವಿಧ ಠಾಣೆಗಳಲ್ಲಿ ದಾಖಲಾಗಿವೆ. ಕಾರ್ಮಿಕರಿಗೆ ವಸತಿ ವ್ಯವಸ್ಥೆ ಕಲ್ಪಿಸುವ ಮಾಲೀಕರು ಅವರ ದಾಖಲೆಗಳನ್ನು ಪಡೆದುಕೊಳ್ಳದ ಕಾರಣ ಆರೋಪಿಗಳನ್ನು ಪತ್ತೆ ಹಚ್ಚುವುದು ಸಹ ಕಷ್ಟವಾಗುತ್ತದೆ. ಈ ಬಗ್ಗೆ ಸಾರ್ವಜನಿಕರಿಂದ ಸಾಕಷ್ಟು ದೂರು ಕೇಳಿ ಬರ್ತಿವೆ. ಆದ್ರಿಂದ ಹೊರ ರಾಜ್ಯದ ಕಾರ್ಮಿಕರ ಮೇಲೆ ನಿಗಾ ವಹಿಸುವ ನಿಟ್ಟಿನಲ್ಲಿ ಕಾರ್ಮಿಕರ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳುವಂತೆ ತೋಟ ಮಾಲೀಕರಿಗೆ ಪೊಲೀಸ್ ಇಲಾಖೆ ಸೂಚಿಸಿದೆ. ಕಾರ್ಮಿಕರ ಹೆಸರು, ವಿಳಾಸ, ಕೆಲಸ, ವಯಸ್ಸು, ಆಧಾರ್, ಫೋನ್ ನಂಬರ್, ಅವರ ಜಾತಿಗಳನ್ನು ಒಳಗೊಂಡಂತೆ ಪೂರ್ಣ ಮಾಹಿತಿಯನ್ನು ಲಿಖಿತ ರೂಪದಲ್ಲಿ ದಾಖಲಿಸಿಕೊಳ್ಳಬೇಕು. ನಿಗದಿತ ನಮೂನೆಯನ್ನು ಮಾಲೀಕರೇ ಖುದ್ದು ಠಾಣೆಗೆ ಬಂದು ಹಾಜರುಪಡಿಸಬೇಕು. ನಿರ್ಲಕ್ಷ್ಯ ತೋರಿದಲ್ಲಿ ಮಾಲೀಕರನ್ನೇ ನೇರ ಹೊಣೆಗಾರರನ್ನಾಗಿ ಮಾಡಲಾಗುತ್ತದೆ ಎಂದು ಎಚ್ಚರಿಸಲಾಗಿದೆ.